ಮೊನ್ನೆ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ನಿನ್ನೆ ಸ್ವಾಮೀಜಿ ಒಬ್ರು ಓಪನ್ ಆಗಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಲ್ಲೇ ಹೇಳಿದ್ದಾರೆ, ಸಿದ್ದರಾಮಯ್ಯ ದುಡ್ಡು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ. ಹೌದು ಹೌದು, ನಾನು ಮುಂಚಿಂದ ಹೇಳ್ತಾ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಮೊನ್ನೆ ಉಪಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಹಿಂದೆನೇ ಹೇಳಿದರು ಹಿರಿಯರು, ಯಾರೂ ಸಹ ಉಪಮುಖ್ಯಮಂತ್ರಿ ವಿಷಯ DCM ವಿಷಯ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಆದರೂ ಸಹ ಹಿರಿಯರೆಲ್ಲ ಏನು ಹಿರಿಯ ಸಚಿವರೇ ಮತ್ತೆ DCM ವಿಷಯ ಇದ್ದಾಗ ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು DCM ಮಾಡೋ ವಿಷಯ ನನಗೆ ಅವ್ರು ಹೇಳೋದು ನೋಡಿದ್ರೆ ಅವರು 3 DCMನೇ ಕೇಳ್ತಾ ಇದ್ದಾರೆ. 3 DCM ಬೇಡ, 5 DCM ಮಾಡಲಿ, 1 ಡಜನ್ DCM ಮಾಡಲಿ. ಅದಕ್ಕಿಂತ ಮೊದಲು DK ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ DCM ಮಾಡಲಿ. ಅಲ್ಲ, ಒಂದು ಕಡೆ ಸ್ವಾಮೀಜಿಗಳು ಓಪನ್ ಆಗಿ ಹೌದು ಸರಿ ಇದೆ, ಯಾಕೆಂದರೆ ಎಲ್ರಿಗೂ ಗೊತ್ತಿದೆ. ಈಗ ಮತದಾರ ಬಂಧುಗಳು ಭಾಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ. DK ಶಿವಕುಮಾರ್ ಸಾಹೇಬರು ಹಾರ್ಡ್ ವರ್ಕಿಂದ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ 1 ಸೀಟ್ ಇದ್ದಂಥದ್ದು 9 ಸೀಟಿಗೆ ಬಂದಿದೆ. ಇಂಥವ್ರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ 5 ವರ್ಷ ಎಲ್ಲ ಮುಂದಿನ 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾಕಪ್ಪ ಅಂದರೆ ಈಗ ಜನಪರವಾದಂಥ 5 ಗ್ಯಾರಂಟಿಗಳು ಕೊಟ್ಟು ಈಗ ನೆಮ್ಮದಿಯ ಜೀವನಕ್ಕೆ ನಾವು ಕಾರಣ ಆಗಿದ್ದೀವಿ ಕಾಂಗ್ರೆಸ್ ಪಕ್ಷ. ಅದು ಮುಂದುವರಿಬೇಕು ಅನ್ನೋದು ನಮ್ಮ ಮತದಾರ ಬಾಂಧವಗಳು ಏನು ತಾಯಂದ್ರಿದ್ದಾರೆ ಅವ್ರ ಆಶಯನೇ ಇದೆ. ಆಡಳಿತ ಭಾಳ ಚೆನ್ನಾಗಿ ಮಾಡಿರೋದಕ್ಕೆ ಕಳೆದ 5 ವರ್ಷದ ಆಡಳಿತ ನೋಡಿ ಮತ್ತೆ ಮುಂದಿನ 5 ವರ್ಷ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದು. ಸಿದ್ದರಾಮಯ್ಯ ಅವ್ರ ಪರವಾಗಿ ಒಂದು ಬಣ, ಇಲ್ಲಿ DKC ಪರವಾಗಿ ಒಂದು ಬಣ, ಎಲ್ಲ ಒಂದು ಕಡೆ ಸರ್ಕಾರ ಅಸ್ಥಿರ. ಯಾವುದೇ ರೀತಿಯ ಬಣನೂ ಇಲ್ಲ, ಯಾವುದೇ ಅಸ್ಥಿರತೆಯೂ ಇಲ್ಲ. ಈ 1 ವರ್ಷದ ಮೇಲೆ 2 ತಿಂಗಳಾಗಿದೆ ನಮ್ಮ ಸರ್ಕಾರನೇ ಸ್ಟಾರ್ಟ್ ಆಗಿ. ಈ 5 ವರ್ಷ ಅಲ್ಲದೆ ಮುಂದಿನ 5 ವರ್ಷವೂ ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬರ ಒಂದು DK ಶಿವಕುಮಾರ್ ಸಾಹೇಬರು ಇಬ್ಬರು ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತದೆ. ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲರೂ ಇದ್ದಾರೆ. ಇವರು ಎಲಿಜಿಬಲ್ ಫಸ್ಟ್ ಲಿಸ್ಟಲ್ಲಿದ್ದಾರೆ. ಅವ್ರು ಮಾಡಲಿ, ಅವ್ರು ಮುಗಿದ ಮೇಲೆ ಯಾರನ್ನಾರು ಮಾಡಿ, ನಮ್ದೇನು ವಿರೋಧ ಇಲ್ಲ. ಯಾರು ಮಾಡಿ ಒಬ್ಬರೇ ಮಾತಾಡ್ತಾರೆ, ಬೇರೆ ಶಾಸಕರು ಮಾತಾಡ್ತಾರೆ, ಎಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮೀಡಿಯಾದವರು ಜಾಸ್ತಿ ನನ್ನ ಜೊತೆ ಚೆನ್ನಾಗಿರೋದು, ನೀವು ನನ್ನ ಹತ್ರ ಬರೋದನ್ನ ನಾನೇ ಮಾತಾಡ್ತಾ ಇದ್ದೀನಿ. ಅಧ್ಯಕ್ಷ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷ ಬದಲಾವಣೆ ಆಗ್ತದೆ. CM ಆಗ್ತಾರೆ ಸರ್ DKC ಈ ಅವಧಿಲಿ ಹಾಗೆ ಆಗ್ತಾರೆ, ಮುಖ್ಯಮಂತ್ರಿ ಹಾಗೆ ಆಗ್ತಾರೆ, 100ಕ್ಕೆ 100 ಹಾಗೆ ಆಗ್ತಾರೆ. ಅಂತ ಪ್ರಯತ್ನಗಳು ಆಗ್ತಾ ಇದೆ. ಪ್ರಯತ್ನ ಏನಿಲ್ಲ, ಸ್ವಾಭಾವಿಕವಾಗಿ ಆ್ಯಕ್ಚುಲಿ ಅವ್ರು ಅವಾಗಲೇ ಆಗಬೇಕಿತ್ತು ಮುಖ್ಯಮಂತ್ರಿನ. ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ 5 ವರ್ಷ ನೇತೃತ್ವದ ಸರ್ಕಾರ ಚೆನ್ನಾಗಿ ನಡೆಸಿದ್ರು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ವಿ. ಈ 5 ವರ್ಷ ಮುಖ್ಯಮಂತ್ರಿ ಆಗೇ ಆಗ್ತಾರೆ DK ಸಾಹೇಬ್.